ಸರ್ ನಮ್ಮಮ್ಮಂದು ಒಂದೇ ಗಲಾಟೆ ಸರ್. ನಾವಿಷ್ಟೆಲ್ಲ ಕರಾರು ಪತ್ರದ ಧಮಕಿ ಹಾಕಿದರು. ನಮ್ಮಪ್ಪ ಮತ್ತು ಆ ತೇಜಸ್ವಿನಿ ಇಬ್ಬರು ಸೇರಿಕೊಂಡು ಅವ್ರ ಲಾಯರ್ ಮುಖಾಂತರ ಡ್ರಾಫ್ಟ್ ರೆಡಿ ಮಾಡಿಸಿದ್ದಾರೆ. ಇನ್ನು 2 ದಿನದಲ್ಲಿ ರಿಜಿಸ್ಟ್ರ್ ಮಾಡಿಸ್ತೀವಿ ಅಂತಿದ್ದಾರೆ. ಇದೆಲ್ಲ ಹೇಗೆ ಅಂತ ಅಮ್ಮನ ಭಯ. ಹೌದು ಸರ್. ಅಲ್ಲ, ಅವ್ರಿಗೆ ನಮ್ಮ ಪತ್ರದ ಬಗ್ಗೆ ಸ್ವಲ್ಪ ಕೂಡ ಭಯನೇ ಇಲ್ಲ. ನಾನು ಒಬ್ಳು ರಿವರ್ಸ್ ಆಗಿ ನಾನು ಮತ್ತೆ ಕೇಸ್ ಹಾಕಿದ್ರೆ ಅವ್ರಿಗೇನು ಮಾಡೋಕ್ಕಾಗಲ್ಲ ಅನ್ನೋದು ಅವ್ರಿಗೆ ಗೊತ್ತಾಗಬೇಕಲ್ವ ಸರ್? ಅಲ್ಲ, ಇದನ್ನೆಲ್ಲ ಅವ್ರ ಕಡೆ ಲಾಯರ್ ಹೇಳಿರಲ್ವ ಅವ್ರಿಗೆ? ಮೇಡಮ್, ನಿಮ್ಮ ಹತ್ರ ಇರೋ ಪತ್ರ ತುಂಬ ಮಹತ್ವ ಇರೋಂಥದ್ದು. ನಾನು ಹೇಳ್ತಾ ಇದ್ದೀನಲ್ಲ ಮೇಡಮ್, ನಿಮ್ಮ ಯಜಮಾರು ತಿಪ್ಪರ್ಲಾಗ ಹಾಕಿದ್ರು ಏನೂ ಮಾಡ್ಕೊಳಕ್ಕಾಗಲ್ಲ. ಅವರು ಡ್ರಾಫ್ಟ್ನ 100 ಪ್ರಿಪೇರ್ ಮಾಡ್ಬೋದು. ಹಾಗೆ ಮಾಡ್ತೀನಿ, ಹೀಗೆ ಮಾಡ್ತೀನಿ, ರಿಜಿಸ್ಟ್ರೇಷನ್ನೇ ಕ್ಯಾನ್ಸಲ್ ಮಾಡಿಸ್ತೀನಿ ಅಂತ ನಿಮ್ಮ ಹತ್ರ ಕೊಚ್ಕೋಬೋದು. ಆದರೆ ಅವ್ರದ್ದೇನೂ ನಡೆಯೋದಿಲ್ಲ. ಹೌದಾ? ವೆರಿ ಮಚ್ ಶೂರ್ ಮೇಡಮ್. ನೀವೇ ಯೋಚನೆ ಮಾಡಿ. ಈಗ ನೀವು ಒನ್ ಆಫ್ ದಿ ಪಾರ್ಟ್ನರ್. ನೀವು ಅಫಿಷಿಯಲ್ ಆಗಿ ಪಾರ್ಟ್ನರ್ ಅಂತ ಡಿಕ್ಲೇರ್ ಆಗದೆ ಹೋದರೂ ನಾಳೆ ಕೋರ್ಟ್ ಮೆಟ್ಟಲ್ ಹತ್ತದಾಕ್ಷಣ ಆಟೋಮೆಟಿಕ್ಕಾಗಿ ಪಾರ್ಟ್ನರ್ ಆಗಿಬಿಡ್ತೀರಾ. ಆಮೇಲೆ ಸತ್ಯದೇವು ನಿಮ್ಮ ರುಜು ಇಲ್ಲದೆ ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಹೌದಾ ಸರ್? ಕೇಳಿಸ್ಕೊಂಡಮ್ಮ, ಸಮಾಧಾನನ? ಏನು ಕುಣಿತಿದ್ದೆ? ಇಲ್ಲ, ನಮ್ಮ ಕಡೆ ಏನೋ ಪ್ರಾಬ್ಲಮ್ ಇದೆ, ನಮ್ಮ ಕಡೆನೇ ಸಮಸ್ಯೆ ಇದೆ, ಅದಕ್ಕೆ ತೇಜು ಮತ್ತು ಅಪ್ಪ ಆರಾಮಾಗಿದ್ದಾರೆ ಅಂತ ಈಗ ಲಾಯರೇ ಹೇಳ್ತಿದ್ದಾರೆ. ಆಯಿತಾ? ಇನ್ನೇನಮ್ಮ ನಿನ್ನ ಅನುಮಾನ? ಎಲ್ಲ ನಿನ್ನ ಕೈಲೇ ಇದೆಯಲ್ಲ. ಲಾಯರ್ ಅವ್ರು ಹೇಳಿದಾಗೆ ಇದೆಲ್ಲ ನಮ್ಮನ್ನು ಹೆದರಿಸುವಂಥ ತಂತ್ರ ಅಷ್ಟೇ. ತೇಜುಗೆ ನಾವು ಕೇಳ್ತೀವಿ ನಿನ್ಗೇನು ಬೇಕಮ್ಮ ಅಂತ, ಅದನ್ನು ಕೊಡ್ತೀವಿ ಅನ್ನೋ ಲೆಕ್ಕಾಚಾರ ಅಷ್ಟೇ. ನಾವು ಯಾಕಮ್ಮ ಹೆದರ್ಬೇಕು? ನೀವೇನು ಹೆದರಬೇಡಿ ಮೇಡಮ್. ಡೋಂಟ್ ವರಿ, ಅವ್ರೇನು ಮಾಡ್ಕೊಳಕ್ಕಾಗಲ್ಲ. ನಾನಿದ್ದೀನಿ, ನಾನು ನೋಡ್ಕೊಳ್ತೀನಿ. ಅಷ್ಟಾದರೆ ಸರಿ ಸರ್. ಆದರೆ ತೀರಾ ಓವರ್ ಕಾನ್ಫಿಡೆನ್ಸು ಬೇಡ ಅಂತ ನನ್ನ ಆಲೋಚನೆ. ಯಾಕೆ ಅಂದರೆ ನಾಳೆ ದಿವಸ ಅವರು ಇನ್ಯಾವುದೋ ಪಾಯಿಂಟ್ ಹುಡುಕಿ ನಮ್ಮ ಕೈಗೆ ಕಟ್ ಹಾಕೋ ಬದಲು ಈಗಲೇ ನಾವು ಹುಷಾರಾಗ್ಬಿಟ್ರೆ ನಾಳೆ ಯಾವ ಸಮಸ್ಯೆನೂ ಬರಲ್ವಲ್ಲ ಅಂತ ನನ್ನ ಯೋಚನೆ. ನೀವು ಹೇಳೋದು ಸರಿಯಾಗಿದೆ. ನನ್ನ ತಿಳುವಳಿಕೆ ಮಟ್ಟಿಗೆ, ನನ್ನ ಎಕ್ಸ್ಪೀರಿಯನ್ಸ್ ಮಟ್ಟಿಗೆ ನಿಮ್ಮ ಹತ್ರ ಇರೋದು ಅದ್ಭುತವಾದ ದಾಖಲೆ. ನಿಮ್ಮ ಯಜಮಾನರು ಕಮ್ಮಕ್ಕಿಮ್ಮಕ್ಕನ್ನೋ ಆಗಿಲ್ಲ. ಆದರೂ ನಿಮಗೋಸ್ಕರ ನಾನು ಅದನ್ನು ಇನ್ನೊಂದು ಸಲ ನೋಡ್ಬಿಡ್ತೀನಿ. ಬೇಗ ಹೋಗಿ ತಗೊಂಬನ್ನಿ. ತರ್ಲಾ ಹಾಗಿದ್ರೆ? ಅಯ್ಯೋ, ಬೇಗ ತಗೊಂಬನ್ನಿ ಮೇಡಮ್. ನನ್ನ ಕ್ಲಾರಿಫಿಕೇಷನ್ಗೋಸ್ಕರ ಅಲ್ಲ, ನಿಮ್ಮ ಕ್ಲಾರಿಫಿಕೇಷನ್ಗೋಸ್ಕರ ಆದರೂ ಬೇಗ ತಗೊಂಬನ್ನಿ. ಅದರಿಂದ ಏನು ಮಾಡ್ಬೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ಅಮ್ಮ ಹೋಗು, ಬೇಗ ತಗೊಂಬ, ತಂದು ಲಾಯರ್ಗೆ ತೋರಿಸು, ಎಲ್ಲ ಕ್ಲಿಯರ್ ಮಾಡ್ಕೋ. ಸರಿ ಕಣೋ, ನಾನು ಈಗಲೇ ತಂದುಬಿಡ್ತೀನಿ. ಬೇಗ ಹೋಗಿ ತಗೊಂಬನ್ನಿ. ಅನಿ, 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 ಅನಿ. ಏನಮ್ಮ? ನನ್ನ ತಲೆನೇ ಯಾಕೋ ಸರಿಗಿಲ್ಲ ಕಣೋ. ನಾನು ಇಟ್ಟಿದ್ದ ಪತ್ರ ಕಾಣಿಸ್ತಾ ಇಲ್ಲ. ಏನು ಹೇಳ್ತಾ ಇದೀಯ ನೀನು? ನಿಜ ಹೇಳ್ತಿದ್ದೀನಿ ಕಣೋ, ನಾನು ಇಟ್ಟ ಕಡೆ ಪತ್ರ ಇಲ್ಲ. ಏನಾಯ್ತು? ನಡಿ ನೋಡ. ನೋಡು, ಇಲ್ಲೇ ಇಟ್ಟಿದ್ದೆ ಕಣೋ, ಕಾಣಿಸ್ತಾ ಇಲ್ಲ. ಇಲ್ಲಿ ಯಾಕಮ್ಮ ಇಡಕ್ ಹೋದೆ? ಲಾಕರ್ ಇರಲಿಲ್ವಾ? ಹೇ, ಯಾವಾಗಲೂ ನಾನೇ ಅಲ್ವೇನೋ ಇಟ್ಕೊಳ್ತಾ ಇದ್ದಿದ್ದು. ಇಲ್ಲೇ ಬೇರೆ ಇಡ್ತಿದ್ದೆ ನಾನು. ಸೇಫಾಗಿ ನಾನೇ ತಾನೇ ಇಡ್ತಿದ್ದಿದ್ದು. ಅಲ್ಲಿ ಮುಂಡ ಮುಚ್ಕೊಂಡು ಹೋಯ್ತು, ಹೋಗು. ನೀಗೇನು ಮಾಡೋದು ಇವಾಗ? ಅಮ್ಮ, ಇಷ್ಟು ದಿನ ನಾವು ಆಟ ಆಡಿಸ್ತಿದ್ದೆ ಆ ಪತ್ರ ಇಟ್ಕೊಂಡು. ಈಗ ಅದೇ ಇಲ್ಲ ಅಂತ ಅಂದ್ಮೇಲೆ ಏನು ಮಾಡೋಕ್ಕಾಗತ್ತೆ? ಹೋಗಿ ಹೋಗಿ ನಿನಗೆ ಪತ್ರ ಕೊಟ್ನಲ್ಲ. ಅನಿ, ಯಾವಾಗಲೂ ನಾನೇ ಅಲ್ವೇನೋ ಪತ್ರ ಇಟ್ಕೊಂಡೇ ಇದ್ದಿದ್ದು. ಏನೋ ಈ ಥರ ಮಾತಾಡ್ತಿದ್ಯಾ? ಇಲ್ಲೇ ಸೇಫ್ ಆಗಿತ್ತು ಗೊತ್ತಾ? ಇತ್ತು, ಆದ್ರೆ ಈಗ ಇಲ್ವಲ್ಲ, ಏನು ಮಾಡೋದು? ಹುಡುಕು ನೀನು. ಸರ್, ಅನಾಹುತ ಆಗೋಗಿದೆ. ನಮ್ಮಮ್ಮ ಪತ್ರ ಕಳೆದಾಕ್ಬಿಟ್ಟಿದ್ದಾರೆ. ಏನು ಮಾಡೋದು ಅಂತ ತಲೆ ಕೆಟ್ಟು ಹೋಗ್ತಾ ಇದೆ ನನಗೆ. ಈಗ ಹುಚ್ಚರು ಥರ ಪತ್ರ ಹುಡುಕ್ಬೇಕು. ನೀವು ಹೋಗಿರಿ, ಪತ್ರ ಸಿಕ್ತಿದ್ದಾಗೆ ನಾನು ನಿಮ್ಗೆ ಫೋನ್ ಮಾಡ್ತೀನಿ. ಆಗಲಿ ಬಿಡಿ ಸರ್. ಆದರೆ ಅದು ನಿಮಗೆ ಇಂಪಾರ್ಟೆಂಟ್ ದಾಖಲೆ. ಚೆನ್ನಾಗಿ ಹುಡುಕಿಸಿ.
ಸಿಕ್ಕಿದ ತಕ್ಷಣ ನನಗೆ ಫೋನ್ ಮಾಡಿಸಿ. ಓಕೆ ಸರ್. ನಾನು ಬರ್ತೀನಿ. ಓಕೆ ಸರ್. ಬ್ರದರ್, ನಮ್ಮಮ್ಮ ಪೆದ್ದಿ ಎಲ್ಲೋ ಪತ್ರ ಹಾಳು ಮಾಡಿಬಿಟ್ಟಿದ್ದಾಳೆ. ಹುಡ್ಕೋಣ ಬಾ. ಸಿಕ್ತಮ್ಮ? ಇಲ್ಲ ಕಣೋ ನೀ. ಅನಿ, ಇಲ್ಲೇ ಇಟ್ಟಿದ್ದೆ ಕಣೋ ಆ ಪತ್ರ. ನೀನು ಸರಿಯಾಗಿ ಇಟ್ಟಿದ್ದೇನಮ್ಮ. ಅನಿ, ಇಡದೇ ಇರ್ತೀನೇನೋ? ಅದಷ್ಟು ಇಂಪಾರ್ಟೆಂಟ್ ಡಾಕ್ಯುಮೆಂಟು ಎಲ್ಲೆಲ್ಲೋ ಇಟ್ಬಿಡ್ತೀನ ಹೇಳು. ಮತ್ತೆ ಅದು ಎಲ್ಲಿ ಹೋಗೋದಿಕ್ಕೆ ಸಾಧ್ಯನಮ್ಮ? ಗೊತ್ತಿಲ್ಲ ಕಣೋ ಆದಿ. ಹಾಂ ಜಾನು, ನೀನೇನಾದರೂ ಆ ಪತ್ರ ನೋಡಿದ್ಯಾ? ನನಗೆ ಗೊತ್ತಿಲ್ಲ ಅತ್ತೆ. ಅಮ್ಮ, ನಿನ್ನ ಹತ್ರ ಇದ್ದ ಪತ್ರ ಇದಕ್ಕಿದ್ದ ಹಾಗೆ ಮಾಯ ಹೋಗಕ್ಕೆ ಹೇಗೆ ಸಾಧ್ಯ? ಅದರಿಂದ ಯಾರಿಗೆ ತೊಂದರೆ ಹೇಳು? ಯಾರಿಗೆ? ನಿಮ್ಮ ಯಜಮಾನ್ರಿಗೆ. ಇವರೇ ಏನೋ ಮಾಡಿರ್ತಾರೆ. ಓಹೋ, ಇದು ಈ ಮನುಷ್ಯಂದ ಕಿತಾಪತಿ? ಹೌದಮ್ಮ, ಕಳ್ತನ ಮಾಡಿರ್ತಾರೆ, ವಿಚಾರಿಸು. ಸತ್ಯದೇವ್, ಎಲ್ಲಿ ಆ ಪತ್ರ? ಯಾವ ಪತ್ರ? ಕರಾರಿನ ಪತ್ರ. ಯಾವ ಕರಾರು? ಸತ್ಯದೇವ್, ತಮಾಷೆ ಮಾಡಬೇಡಿ. ನಿನ್ನೆ ನಿಮಗೆ ತೋರಿಸಿ ಹಣ ಬಾಕಿ ಬರಬೇಕಿದ್ದ ಪತ್ರ ಅಂತ ತೋರಿಸಿರ್ಲಿಲ್ವಾ? ಆ ಪತ್ರ. ಅದು ನನ್ನ ಹತ್ರ ಯಾಕಿರುತ್ತೆ? ನೆನ್ನೆ ನೀನೇ ಬೀರೂನಲ್ಲಿ ಭದ್ರವಾಗಿ ಇಟ್ಕೊಂಡಿಯಲ್ಲ, ಅಲ್ಲೇ ಎಲ್ಲೋ ಇರುತ್ತೆ, ಹುಡುಕು. ಅಲ್ಲಿ ಇಲ್ಲ, ಅದಕ್ಕೆ ಕೇಳ್ತಾ ಇದ್ದೀನಿ. ಯಾವಾಗ ತಗೊಂಡ್ರಿ ಪತ್ರನ? ಯಾವಾಗ ತಗೊಂಡಿದ್ದೀನಿ ಅಂದರೆ ಏನು ನನ್ನನ್ನು ಹಾಕಿ ಕೇಳ್ತೀಯ ನೀನು? ತಲೆಗೆಲ್ಲ ನೆಟ್ಗಿದೆಯಾ ನಿನಗೆ? ನೋಡು, ನನಗಿಂತ ಅದು ನಿನಗೆ ಮುಖ್ಯ. ನನ್ನ ಮೇಲೆ ಕೇಸ್ ಹಾಕೋದಕ್ಕೆ ಅಲ್ಲೇ ಎಲ್ಲೋ ಇಟ್ಟಿರ್ತೀಯ, ಹುಡುಕು. ರೇ ಸ್ವಾಮಿ, ಅದಕ್ಕೆ ಕೇಳ್ತಿರೋದು. ಇದ್ದಕ್ಕಿದ್ದ ಹಾಗೆ ಪತ್ರ ಕಾಣ್ತಿಲ್ಲ ಅಂತಂದ್ರೆ ತಮ್ಮ ಕೈವಾಡ ಇರಬೇಕಲ್ಲ ಇದರಲ್ಲಿ. ಕಪಾಳಕ್ಕೆ ಬಾರಿಸ್ತೀನಿ ನನ್ನ ಮೇಲೆ ಆರೋಪ ಹೊರಿಸಿದ್ರೆ. ಕ್ರಿಮಿನಲ್ಗಳು ನೀವು, ನಿಮಗೆ ಆ ಕ್ರಿಮಿನಲ್ ಬುದ್ಧಿ. ಸ್ವಂತ ಅಪ್ಪನ ಮೇಲೆ ಕೇಸ್ ಹಾಕಕ್ಕೆ ಹೋಗಿದ್ರಲ್ಲಯ್ಯ, ಅದಕ್ಕೆ ಯಾವುದೋ ಕಾಣದ ಕೈ ಅದನ್ನು ಮಾಯ ಮಾಡಿದೆ ಅನ್ಸುತ್ತೆ. ನನ್ನ ಮೇಲೆ ಸುಮ್ಮನೆ ಆರೋಪ ಮಾಡಿದ್ರೆ ನಾವು ಸುಮ್ಮನೆ ಇರಲ್ಲ. ಅದು ಎಲ್ಲಿದೆಯೋ ಹುಡುಕೋ ಹೋಗ್ರಯ್ಯ. ಹಲೋ ಮಾವ. ಕುಸು, ಇಲ್ಲಿ ದೊಡ್ಡ ಆಟನೇ ನಡೀತಿದೆ ಕಣೋ. ನನಗಂತೂ ನಕ್ಕು ನಕ್ಕು ಸಾಕಾಗೋಗಿದೆ. ಏನಾಯ್ತು ಮಾವ? ಕುಸು ಪತ್ರ ಕಳವಾಗಿರೋದು ಅವ್ರಿಗೆ ಗೊತ್ತಾಗೋಗಿದೆ. ಅಮ್ಮ ಮಕ್ಕಳು ಅವಳೆ ಹುಚ್ಚರ ಥರ ಹುಡುಕ್ತಾ ಇದ್ದಾರೆ ಅದನ್ನು. ನನ್ನೂ ಕೇಳಿದ್ರು, ನಾನು ಸರಿಯಾಗಿ ಉತ್ತರ ಕೊಟ್ಟಿದ್ದೀನಿ ಬಿಡೋರ್ಗೆ. ಇವ್ರು ನೋಡಿ, ಇವ್ರ ಅವಸ್ಥೆ ನೋಡಿ ನನಗಂತೂ ನಗ್ತಾ ಇರುವಂಗೆ ಆಗೋಗಿದಮ್ಮ. ಜಾಹ್ನವಿ ನಾನು ಇದನ್ನ ನೋಡಿ ಮಜಾ ತಗೋತಾ ಇದ್ದೀವಿ. ವೆರಿ ನೈಸ್. ಕುಸು ಪತ್ರ ನಮ್ಮ ಹತ್ರ ಇರುವಾಗ ಅವ್ರು ಏನು ಮಾಡ್ಕೊಳಕ್ಕಾಗತ್ತೆ ಹೇಳು? ಹುಡುಕ್ಲಿ ಅವ್ರ ಅವಸ್ಥೆ ನೋಡಿ ನನಗಂತೂ ಒಳ್ಳೆ ತಮಾಷೆ ಆದಂಗೆ ಆಗಿದೆಯಮ್ಮ. ಮಾವ, ಬರೀ ನೀವು ಮಜಾ ತಗೊಂಡ್ರೆ ಹೇಗೆ? ಇರಿ, ನಾನು ಸ್ವಲ್ಪ ಮಜಾ ತಗೊಳ್ತೀನಿ. ನಾನು ಅವ್ರನ್ನ ಆಟ ಆಡ್ಸೋದು ಬೇಡವಾ? ಬಾಯ್.
ಇದೊಂದು ರಗಳೆ ಒಳ್ಳೆ ಟೈಮಲ್ಲೇ ಹೊಡ್ಕೊಳ್ಳುತ್ತೆ. ಹಲೋ, ನಾನತ್ತೆ ತೇಜಸ್ವಿನಿ. ತೇಜಸ್ವಿನಿ ನೀನಾ? ಏನು ಕಾಲ್ ಮಾಡಿದ್ದು? ಏನತ್ತೆ ಏನೋ ಗಡಿಬಿಡಿನಲ್ಲಿದ್ದೀರಾ? ಏನು ಸಮಾಚಾರ? ಏನಿಲ್ಲ, ಏನು ವಿಷಯ ಹೇಳು. ಏನಿಲ್ಲ, ನೆನಪು ಮಾಡೋಣ ಅಂತ ಫೋನ್ ಮಾಡಿದೆ. ಏನನ್ನ? ಇನ್ನು 2 ದಿನ ಆಮೇಲೆ ನೀವು ಮನೆ ಖಾಲಿ ಮಾಡಬೇಕಲ್ವಾ? ಏನು ತೇಜಸ್ವಿನಿ, ತಮಾಷೆ ಮಾಡ್ತಾ ಇದೆಯಾ? ಸಿಟ್ಟಾದರೆ ಹೇಗೆ? ಎಲ್ಲ ನನ್ನ ಹೆಸರಿಗೆ ಆಗ್ತಾ ಇದೆ ಅತ್ತೆ. ನೀವಿರೋ ಮನೆ ಕೂಡ ನಂದೇ ಅಂತ ಮಾತಾಗಿದೆ. ರಿಜಿಸ್ಟರ್ ಆಗೋದಕ್ಕಿನ್ 2 ದಿನ ಉಳಿದಿರೋದು. ನೀವು ನೋಡಿದ್ರೆ ಯಾಕೆ ಅಂತ ಕೇಳ್ತೀರಾ. ಬೇಗ ಬೇಗ ಬಟ್ಟೆ ಬರೆನ ಪ್ಯಾಕ್ ಮಾಡ್ಕೊಳ್ಳಿ. ಏನೋ ತಮಾಷೆ ಮಾಡ್ತಾ ಇದೆಯಾ? ನಮ್ಮನ್ನ ಈ ಮನೆಯಿಂದ ಹೊರಗಡೆ ಹಾಕಕ್ಕೆ ನೋಡ್ತಿದ್ಯಾ? ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ತೇಜಸ್ವಿನಿ. ನಾನು ಕೋರ್ಟ್ಗೆ ಹೋಗ್ತೀನಿ, ಸ್ಟೇ ತರ್ತೀನಿ. ಅವೆಲ್ಲ ಏನೂ ನಡೆಯಲ್ಲ ಅತ್ತೆ. ಅದಿರಲಿ, ಏನೋ ಹುಡುಕ್ತಿರೋ ಹಾಗಿದೆ. ನಾವೇನೋ ಹುಡುಕ್ತಿದ್ದೀವಿ ಅಂತ ನಿನಗೆ ಹೇಗೆ ಗೊತ್ತಾಯ್ತು? ನೀವು ಏನೋ ಕಳ್ಕೊಂಡಿದ್ಮೇಲೆ ಅದನ್ನೇ ತಾನೇ ಹುಡುಕ್ತಿರೋದು. ಏನು ಹೇಳ್ತಾ ಇದೆಯಾ ತೇಜಸ್ವಿನಿ? ಏನತ್ತೆ, ಮಾವನ ಮೇಲೆ ಕೇಸ್ ಹಾಕೋದಿಕ್ಕೆ ಅಂತ ನೀವು ಇಟ್ಕೊಂಡಿದ್ರಲ್ಲ ಕರಾರ್ ಪತ್ರ, ಅದನ್ನೇ ತಾನೇ ನೀವು ಹುಡುಕ್ತಿರೋದು. ನಿನಗೆ ಹೇಗೆ ಗೊತ್ತಾಯ್ತು? ಅದು ಎಲ್ಲೆಲ್ಲೋ ಹುಡುಕಿದ್ರೆ ಹೇಗೆ ಸಿಗತ್ತೆ ಅತ್ತೆ ನನ್ನ ಹತ್ರ ಇರೋವಾಗ? ಏನಂದೆ? ಆ ಪತ್ರ ನಿನ್ನ ಹತ್ರ ಇದೆಯಾ? ಆ ಪತ್ರ ನನ್ನ ಹತ್ರ ಸೇಫ್ ಆಗಿದೆ. ತೇಜಸ್ವಿನಿ, ಆ ಪತ್ರ ನಿನ್ನ ಹತ್ರ ಹೇಗೆ ಬಂತು? ಕಳ್ತನ ಮಾಡಿದ್ಯಾ? ಎಷ್ಟೇ ಧೈರ್ಯ ನಿನಗೆ? ಧೈರ್ಯ ಇಲ್ಲದೆ ಇದ್ರೆ ನಿಮ್ಮ ಹತ್ರ ಜೀವನ ಮಾಡೋಕ್ಕಾಗತ್ತಾ ಅತ್ತೆ? ಪಾಪ ನೀವು ಟೆನ್ಷನ್ನಲ್ಲಿರೋದನ್ನ ನೋಡೋಕ್ಕಾಗಲಿಲ್ಲ, ಅದಕ್ಕೆ ಫೋನ್ ಮಾಡಿದೆ. ಬಾಯ್. ಏನಂತ ಮಾಡೋದು? ಕರಾರ್ ಪತ್ರ ಅವಳ ಹತ್ರ ಇದೆಯಂತೆ ನೀ. ಏನೋ ಅವಳ ಹತ್ರ ಇದೆಯಂತ? ಹೇಗೋ ಹೊಡ್ಕೊಂಡು ಹೋಗಿದ್ದಾಳೆ. ನೋಡಿದಮ್ಮ, ಅವಳಂಥ ಕ್ರಿಮಿನಲ್ ಅಂತ. ಅನಿ, ಇವಾಗ ನಮ್ಮ ಜುಟ್ಟು ಅವಳ ಕೈನಲ್ಲಿದೆ. ಅಮ್ಮ ಲೇಟ್ ಮಾಡಬೇಡ. ಪತ್ರ ತಗೊಂಡಿರೋದು ಅಲ್ಲದೆ ಅದು ನನ್ನ ಹತ್ರ ಇದೆ ಅಂತ ಧಿಮಾಕಲ್ಲಿ ಹೇಳ್ತಾಳೆ ಅವಳು. ಮೊದಲು ಹೋಗಿ ಕಿತ್ಕೊಂಬ ಅದನ್ನ. ಹೋಗ್ತೀನಿ ಅನಿ, ಈಗಲೇ ಹೋಗಿ ಕಿತ್ಕೊಂಡು ಬರ್ತೀನಿ. ಮಾಡೋದು ಮಾಡಿ ಹೇಗೆ ಮಳ್ಳಿ ಥರ ನಿಂತಿದ್ದಾರೆ ನೋಡು. ಎಲ್ಲದಕ್ಕೂ ಈ ಮನುಷ್ಯನೇ ಕುಮ್ಮಕ್ಕಿರ್ಬೇಕು. ಅವಳು ಇವರು ಸೇರಿ ಏನೋ ಕಿತಾಪತಿ ಮಾಡಿದ್ದಾರೆ. ಅಹಲ್ಯ, ಅಲ್ಲಿ ಹೋಗಿ ಕಪ್ಪಾಳಕ್ಕೆ ಬಿದ್ದು ಪತ್ರ ಕಿತ್ಕೊಂಡು ಬರ್ತೀನಿ. ಆಮೇಲೆ ಇರೋದು ನನಗೂ ನಿಮಗೂ ಫೈಟು. ಕರಾರ್ ಪತ್ರ ನಿನ್ನ ಹತ್ರ ಇದೆ ಅಂತ ಹೇಳ್ದಿಯಲ್ಲ ತೇಜು, ನಿನ್ನನ್ನು ಅವ್ರು ಸುಮ್ಮನೆ ಬಿಡ್ತಾರಾ? ಮುಂದೆ ಏನಾಗ್ಬೋದು ಅಂತ ಕಲ್ಪನೆ ಮಾಡಿಕೊಂಡೆ ನಾನು ನಿಜ ಹೇಳಿದ್ದು ಬಾವ. ಅವಳು ಮಾಡಿದ್ದು ಸರಿಯಾಗೇ ಇದೆ. ಅವರಿಗೆ ಬುದ್ಧಿ ಕಲಿಸ್ಲಿ ಬಿಡಿ. ಅಷ್ಟು ನಿರ್ದಾಕ್ಷಿಣ್ಯವಾಗಿ ಅವಳನ್ನ ಮನೆಯಿಂದ ಆಚೆ ಹಾಕಿದ್ದಾರೆ. ಅಷ್ಟು ಆಟ ಆಡಿಸೋದು ಬೇಡವಾ ಅವ್ರನ್ನ? ಶಾಕ್ ಆಗಿ ಹೋದ್ರು ನನ್ನ ಹತ್ರ ಪತ್ರ ಇದೆ ಅಂತ ಗೊತ್ತಾದ ತಕ್ಷಣ. ಮನೆಗೆ ಬರಲಿ, ಆಮೇಲೆ ಮಾತಾಡೋಣ. ತೇಜು, ನಿಮ್ಮತ್ತೆ ನಿನ್ನನ್ನು ಬಡ್ದು ಸಾಯಿಸಕ್ಕೆ ಬರ್ತಾ ಇದ್ದಾರೆ. ತೇಜಸ್ವಿನಿ, ತೇಜಸ್ವಿನಿ, ಏನತ್ತೆ ಇಲ್ಲೇ ಇದ್ದೀನಲ್ಲ, ಯಾಕೆ ಕೂಗಾಡ್ತಿದ್ದೀರಾ? ಆಟ ಆಡಕ್ಕೆ ನೋಡ್ತಿದ್ಯಾ? ಯಾವಾಗಲಿಂದ ಕಲ್ತೆ ಈ ಕಳ್ತನ ಮಾಡೋದನ್ನ? ನಮ್ಮನೆಗೆ ನುಗ್ಗಿ
ಕನ್ನ ಹಾಕೋ ಮಟ್ಟಕ್ಕೆ ಬೆಳೆದಿದ್ಯಾ? ಎಷ್ಟೇ ಸೊಕ್ಕು ನಿಂಗೆ? ನಿಮಗೆಲ್ಲ ಅಷ್ಟೊಂದು ದುರಹಂಕಾರ ಇರಬೇಕಾದ್ರೆ ನನಗೆ ಕಿಂಚಿತ್ತು ಸೊಕ್ಕು ಬಂದರೂ ತಪ್ಪೇನು ಅತ್ತೆ? ದಯೆ ಕರುಣೆ ಇಲ್ಲದೆ ಸೊಸೆಯನ್ನ ಮನೆಯಿಂದ ಆಚೆ ಹಾಕಿ ಬಾಗಿಲು ಹಾಕಿದ್ರಿ, ಅದು ದುರಹಂಕಾರದ ಪರಮಾವಧಿ ಅಲ್ವಾ? ತೇಜಸ್ವಿನಿ, ಜಾಸ್ತಿ ಪೊಗರು ತೋರಿಸ್ತಾ ಇದ್ಯಾ. ನನ್ನ ಹತ್ರ ಇದೆಲ್ಲ ನಡೆಯೋದಿಲ್ಲ. ಅದ್ ಸರಿ, ನಾನು ಅಷ್ಟು ಜೋಪಾನವಾಗಿ ನನ್ನ ಬೀರುನಲ್ಲಿ ಇಟ್ಟಿದ್ದ ಪತ್ರನ ಹೇಗೆ ಹೊಡೆದೆ? ಹೊಡಿಲೇಬೇಕಲ್ಲ ಅತ್ತೆ. ಪಾಪ ದೇವ್ರಂತ ಮಾವಂಗೆ ನೀವೆಲ್ಲರೂ ಸೇರ್ಕೊಂಡು ಆ ಮಟ್ಟಕ್ಕೆ ಮೋಸ ಮಾಡ್ತಿರೋವಾಗ ನಾನು ಕಣ್ಮುಚ್ಕೊಂಡು ಕೂತ್ಕೊಳ್ಳೋದಕ್ಕಾಗತ್ತಾ? ಆ ಪತ್ರ ಇಟ್ಕೊಂಡು ತಾನೇ ನೀವು ಆಟ ಆಡಿಸ್ತಾ ಇದ್ದಿದ್ದು. ಅದಕ್ಕೆ ಆ ಪತ್ರನೇ ಕದ್ಬಿಟ್ರೆ ಹೇಗೆ ಅಂತ ಪ್ಲಾನ್ ಬಂತು, ಕಳ್ತನ ಮಾಡಿಸ್ದೆ, ಅಲ್ಲಿ ಕತೆ ಮುಗೀತು. ಹೌದಾ? ಬೇಡ ತೇಜಸ್ವಿನಿ, ನನ್ನ ಜೊತೆನಲ್ಲಿ ಆಟ ಆಡಬೇಡ, ನನ್ನ ಜೊತೆನಲ್ಲಿ ಸರ್ಸ ಆಡಬೇಡ. ಅದೇನೋ ಸರಿ ಬಿಡಿ. ಅಗ್ನಿ ಸಾಕ್ಷಿಯಾಗಿ ಮದುವೆ ಆಗಿ 30 ವರ್ಷ ಸಂಸಾರ ಮಾಡಿದ ಗಂಡನ್ನೇ ನೀವು ಲೆಕ್ಕಕ್ಕೆ ಇಟ್ಕೊಂಡಿಲ್ಲ, ಇನ್ನು ನಾನು ಯಾವ ಲೆಕ್ಕ? ನೀವು ಸರಿ ಇಲ್ಲ ಅಂತ ನಂಗೆ ಗೊತ್ತು ಅತ್ತೆ. ನಿಮ್ಮ ಅನುಕೂಲಕ್ಕೆ ನೀವು ನಿಮ್ಮ ಗಂಡಂಗೂ ಮೋಸ ಮಾಡೋದಕ್ಕೆ ಹೇಸೋದಿಲ್ಲ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ತೇಜಸ್ವಿನಿ, ಎಲ್ಲರೂ ಕೆಟ್ಟವರೇ ಇರೋದಿಲ್ಲ ನೋಡಿ. ಎಂಥ ಒಳ್ಳೆ ರತ್ನಗಳನ್ನು ಹೆತ್ತಿದ್ದೀರಾ ನೀವು. ಒಬ್ಬ ಹೇಳಿಕೆ ಮಾತು ಕೇಳಿ ಹೆಂಡ್ತಿನ ಬಿಡೋನು, ಇನ್ನೊಬ್ಬ ದೊಡ್ಡ ಕ್ರಿಮಿನಲ್. ಇವ್ರುಗಳನ್ನು ಸಪೋರ್ಟ್ ಮಾಡೋ ನೀವು ಇನ್ನೂ ದೊಡ್ಡ ಕ್ರಿಮಿನಲ್. ತೇಜು! ಹೌದು ಮೈ ಡಿಯರ್ ಮದರ್ ಇನ್ ಲಾ, ನಿಮ್ಮಲ್ಲಿ ನಾನು ನನ್ನ ತಾಯಿನ ಹುಡ್ಕೋ ಪ್ರಯತ್ನ ಪಟ್ಟೆ, ಆದರೆ ಸಿಗಲಿಲ್ಲ. ತಾಯಿನೇ, ಅತ್ತೆ ಅತ್ತೇನೆ ಅನ್ನೋದನ್ನ ಪ್ರೂವ್ ಮಾಡಿಬಿಟ್ರಿ. ಪಾಪ ನಿಮ್ಗಳ ಮಧ್ಯೆ ಮಾವ ಅಸಹಾಯಕರು, ಆದರೆ ಅವ್ರ ಒಳ್ಳೆತನಕ್ಕೆ ದೇವರು ಸಹಾಯ ಮಾಡೇ ಮಾಡ್ತಾನೆ. ಅಂದ್ರೆ ಯಾವುದೋ ಒಂದು ಕಾರಣದ ಕೈ ಸಹಾಯ ಮಾಡ್ತು. ಆ ಪತ್ರ ಇಟ್ಕೊಂಡು ಅಹಲ್ಯ ಮೆರಿತಿದ್ದಾಳೆ, ಅದನ್ನೇ ಕದ್ಬಿಟ್ರೆ ಅವಳು ತಣ್ಣಗಾಗ್ತಾಳೆ ಅಂತ ಬುದ್ಧಿ ಕೊಡ್ತು. ಅಲ್ಲಿಗೆ ಕಳ್ತನ ಸುಲಭ ಆಯಿತು. ನಾಚಿಕೆ ಆಗಲ್ವಾ ನಿನಗೆ ಕಳ್ತನ ಮಾಡೋದಕ್ಕೆ? ಕಳ್ಳರ ಹತ್ರನೇ ಕಳ್ತನ ಮಾಡೋದಕ್ಕೆ ನಾಚಿಕೆ ಯಾಕತ್ತೆ? ತೇಜಸ್ವಿನಿ, ಈಗ ತಾವಿಲ್ಲಿ ಬಂದಿದ್ದು ಯಾಕೆ? ಇಷ್ಟು ದಿನದಲ್ಲಿ ಒಂದು ದಿನನೂ ನೀವು ನಮ್ಮ ಮನೆಗೆ ಬರಲಿಲ್ಲ, ಒಂದು ಫೋನ್ ಕೂಡ ಮಾಡಲಿಲ್ಲ. ಭಾಳ ಒಳ್ಳೆ ಕೆಲಸ ಮಾಡಿದ್ರಿ ಅಂತ ಮಕ್ಕಳು ಬೆನ್ ತಟ್ಟಿದ್ರೆ ವಿನಃ ಸೊಸೆ ಬಗ್ಗೆ ಒಂಚೂರು ಅನುಕಂಪನೂ ತೋರಿಸ್ಲಿಲ್ಲ. ನಿಮ್ಮ ಸಹವಾಸ ನನಗೆ ಯಾಕೆ? ಹೊರಡಿ. ಹೋಗೋದನ್ನ ನೀನೇ ನನಗೆ ಹೇಳ್ಕೊಡ್ಬೇಕಾಗಿಲ್ಲ. ಮೊದಲು ಆ ಪತ್ರ ಕೊಡು, ಹೋಗ್ತೀನಿ. ಪತ್ರನಾ? ಯಾವ ಪತ್ರ? ಅದೇ ನೀನು ಕಳ್ತನ ಮಾಡಿ ತಂದಿಟ್ಕೊಂಡಿದ್ಯಲ್ಲ, ಆ ಪತ್ರ. ಅಲ್ಲ ಅತ್ತೆ, ಆ ಪತ್ರ ನಾನು ನಿಮ್ಮ ಕೈ ಕೊಟ್ರೆ ನೀವು ನನ್ನನ್ನು ಬದುಕೋದಕ್ಕೆ ಬಿಡ್ತೀರಾ? ನನ್ನ ಕತೆ ಹಾಗಿರ್ಲಿ, ಮಾವನ್ ಬಿಡ್ತೀರಾ? ಮನೆ ಯಜಮಾನನ್ನೇ ಬೀದಿ ಪಾಲ್ ಮಾಡಕ್ಕೆ ಹೊರಟಿರೋ ತಾವುಗಳು ಆ ಪತ್ರ ಸಿಕ್ಕಿದ್ರೆ ಸುಮ್ಮನಾಗ್ತೀರಾ? ಅಷ್ಟೊಂದು ಅಟ್ಟಿನಾ ನಾನು? ತೇಜಸ್ವಿನಿ, ಪತ್ರ ಗಿತ್ರ ಎಲ್ಲ ಸಿಗಲ್ಲ. ನೀವು ಏನೇ ಮಾಡಿಕೊಂಡ್ರು ನಾನು ಮಾತ್ರ ನಿಮ್ಗೆ ಆ ಪತ್ರ ಕೊಡಲ್ಲ. ತೇಜಸ್ವಿನಿ! ಅಹಲ್ಯ ಅವರೇ, ಸತ್ಯದೇವ್ ಹೆಂಡತಿ ಅಂತ ಸುಮ್ಮನೆ ಬಿಟ್ಟಿದ್ದೀವಿ. ತೀರಾ ಅತಿ ಆಡಿದ್ರೆ ಅವ್ರ ಹೆಂಡತಿ ಅನ್ನೋದನ್ನ ಮರೆತು ಕತ್ತು ಹಿಡ್ದು ಆಚೆ ದಬ್ಬೇಕಾಗುತ್ತೆ. ಸುರಭಿ, ಹೋಗ್ರಿ ಆಚೆಗೆ. ಮಾಡಿರೋ ಅನ್ಯಾಯ ಸಾಲದು ಅಂತ ನನ್ನ ತಂಗಿ ಮೇಲೆ ಅಟ್ಯಾಕ್ ಮಾಡಕ್ ಬರ್ತೀರಾ? ಹೋಗ್ತಾ ಇರಿ ಹೊರಗಡೆಗೆ. ಬೇಡ ಸುರಭಿ, ನನ್ನ ಪತ್ರ ನನಗೆ ಕೊಡಕ್ಕೆ ಹೇಳು. ಕೊಡೋದಕ್ಕಾಗಲ್ಲ ಅಂತ ಹೇಳಿದ್ದಾಯ್ತಲ್ಲ, ದಯವಿಟ್ಟು ಹೊರಡಿ. ಇನ್ನು ಕೊಡಲ್ಲ ಅತ್ತೆ. ಅದೇನು ಮಾಡ್ಕೋತೀರೋ ಮಾಡ್ಕೊಳ್ಳಿ, ನಾನು ಮಾತ್ರ ಆ ಪತ್ರ ಕೊಡಲ್ಲ. ಹೋಗಿ. ಆಯ್ತು, ನೋಡ್ಕೋತೀನಿ. ನನ್ನೇ ಆಟ ಆಡಿಸ್ತೀಯಲ್ವಾ? ಹೋಗಿ ಈ ವಿಷಯನ ಅನಿಗೆ ಹೇಳ್ತೀನಿ. ಆಮೇಲೆ ಇರೋದು ನಿನಗೆ ಹಬ್ಬ.